ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಾವು ಮೈಸೂರಿಂದ ಮಾಡ್ತಾ ಇದ್ದೀವಿ, ಶೋಭಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಮೇಡಮ್, ಹೇಳಿ. ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀನಿ. ಅದೇ ನಮ್ಮ ತಮ್ಮವ್ರು ಮನೆ ಕಟ್ಟಬೇಕು ಅಂತ ಇದ್ದಾರೆ. ಹಾಂ, ಅದೇ ಯಾವಾಗ ಕಟ್ತಾರೆ ಅಂತ. ಓಕೆ, ಸಂಖ್ಯೆ ಹೇಳಿ ಪ್ರಶ್ನೆಶಾಸ್ತ್ರ ಮೇಡಮ್. ನಂಬರ್ 5 ಮೇಡಮ್. 5, ಸರಿ, ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ನಮಸ್ಕಾರ. ರೂಲಿಂಗ್ ಪ್ಲಾನೆಟಲ್ಲಿ 5-8 ಕಾಂಬಿನೇಷನ್ ಇದೆ. ಫಸ್ಟು ಅವರಲ್ಲೇ ಕನ್ಫ್ಯೂಷನ್ಸ್ ತೋರಿಸ್ತಾ ಇದೆ. ಸೂರ್ಯ ದಶ ಈಗ ಸದ್ಯಕ್ಕೆ 2026 ಜನವರಿಗೆ ಗುರು ಮುಗಿದು ಜನವರಿ ಆದ ಮೇಲೆ ಅವರಿಗೆ ಕನ್ಫ್ಯೂಷನ್ಸ್ ಕ್ಲಿಯರ್ ಆಗಿ ಶನಿ ಭುಕ್ತಿಲಿ 2027 ಜನವರಿ ಒಳಗಡೆ ಮನೆ ಕಟ್ಟೋದನ್ನು ಮುಗಿಸ್ತಾರೆ. ಏಕೆಂದರೆ ಶನಿ ಮನೆಗೆ ಕಾರಕ, ಅದ್ರ ಜೊತೆಗೆ ಮನೆಗೆ ಕಾರಕ ಆಗಿರ್ತಕ್ಕಂಥ 4ನೇ ಮನೆ ಶನಿಯಲ್ಲಿ ಮುಂದೆ ಬರ್ತಕ್ಕಂಥ ಜನವರಿ ಆದಮೇಲೆ 4 ಅಂತ ತೋರಿಸುತ್ತೆ. ಗೃಹ ಪ್ರವೇಶ 2027ರಲ್ಲಿ ಮುಗಿಸ್ತಾರೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ಮೇಡಮ್, ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಚೈತ್ರ ಅಂತ ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. ನಮ್ಮ ಮನೆಯವ್ರ ಬಗ್ಗೆ 25 ಹಾಂ, 5 ಓಕೆ 1986 ಓಕೆ ಸಂಜೆ 6:30ಕ್ಕೆ. ಹಾಂ, ಹುಟ್ಟಿದೂರು? ಹುಟ್ಟಿದೂರು ಹಾಸನ್. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ. ಅದೇ ಅವರು ಮುಂದೆ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ದಾರೆ ಸ್ವಾಮಿಗಳೇ. ಈಗ ಸದ್ಯಕ್ಕೆ ಅವ್ರಿಗೆ 2027ಕ್ಕೆ ಚಂದ್ರ ಮುಗಿಯುತ್ತೆ. ಮಂಗಳನ ಕಾಂಬಿನೇಷನ್ ನೋಡೋಣ. ಸೊ ಬಿಸ್ನೆಸ್ ಮಾಡ್ಬೋದು, ಸಾಧಾರಣವಾಗಿ ಆಗುತ್ತೆ. ಯೋಚನೆ ಮಾಡಿ ಸಮಾಧಾನವಾಗಿ ನಿಧಾನಕ್ಕೆ ಹೋಗಬೇಕು. ಲಾಭಾಂಶ ಅತಿ ಹೆಚ್ಚಿಲ್ಲ, ಅತಿ ಕಮ್ಮಿನೂ ಇಲ್ಲ, ಮೀಡಿಯಮ್ ಆಗಿ ಬರುತ್ತೆ. 2027ರಿಂದ ಟೇಕ್ ಆಫ್ ಆಗುತ್ತೆ. ಖಂಡಿತ ಒಳ್ಳೆಯದಾಗತ್ತೆ, ಮಾಡಬಹುದು ಅಂತ ಹೇಳಿ ಅವರ ಡೇಟ್ ಆಫ್ ಬರ್ತ್ ಮೇಲೆ ಹೇಳ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಉದಯ್ ಅಂತ, ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. ನನ್ನ ಬಗ್ಗೆನೇ ಕೇಳಬೇಕಿತ್ತು. 18/02/1994. 18 ಫೆಬ್ರವರಿ ಇಸ್ವಿ 1994. ಓಕೆ, ಹೊಟ್ಟೆ ಸಮಯ? ಮಧ್ಯಾಹ್ನ 4:23. ಓಕೆ, ಹುಟ್ಟಿದೂರು? ಬೆಂಗಳೂರು. ಓಕೆ, ಏನು ಪ್ರಶ್ನೆ ಇದೆ ಕೇಳಿ. ನನ್ನ ಮ್ಯಾರೇಜ್ ಸ್ವಲ್ಪ ಡಿಲೇ ಆಗ್ತಿದೆ, ಎಷ್ಟು ಟ್ರೈ ಮಾಡಿದ್ರು ಆಗ್ತಿಲ್ಲ. ಸೊ ಅದಕ್ಕೆ ಗುರುಜಿ ಹತ್ರ ಕೇಳಬೇಕಿತ್ತು. ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ. ಈಗ ಸದ್ಯಕ್ಕೆ ನಿಮಗೆ ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ 8ನೇ ಮನೆ ಅಬ್ಸ್ಟಕಲ್ಸ್ ತೋರಿಸ್ತಾ ಇರುತ್ತೆ. ಎಲ್ಲ ವಿಚಾರದಲ್ಲೂ ಅಬ್ಸ್ಟಕಲ್ಸ್ ತೋರಿಸ್ತಾ ಇರುತ್ತೆ. ನೆಕ್ಸ್ಟ್ ನಾವು ಭುಕ್ತಿಗೆ ಹೋಗ್ತೀವಿ. ಭುಕ್ತಿಲೂ ಕೂಡ 8-2 8-7 ಕಾಂಬಿನೇಷನ್ ಬರ್ತಾ ಇದೆ. ನೀವು ತುಂಬ ಯಾಕೆ ಸೆಲೆಕ್ಟಿವ್ ಆಗಿದ್ದೀರಾ? ಸೆಲೆಕ್ಟಿವ್ ಆಗಿ ಮೊನ್ನೆ ರೀಸೆಂಟ್ ಆಗಿ 1 ಮಂತ್ ಬ್ಯಾಕ್ ಏನೋ ಹುಡುಗಿ ನೋಡಿದ್ವಿ. ಬಟ್ ಹುಡುಗಿ ಮನೆ ನಾವು ಒಪ್ಪಿದ್ರು, ಹುಡುಗಿ ಮನೆಯವ್ರು ಒಪ್ಲಿಲ್ಲ. ಅದು ಹಂಗೆ ಕ್ಯಾನ್ಸಲ್ ಆಗೋಯ್ತು.